ಈಗಾಗಲೇ ನಾವು ಹೊಸ ವರ್ಷದ ಸಂಭ್ರಮ ಸಡಗರಕ್ಕೆ ಕಾದು ಕುಳಿತಿದ್ದೇವೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಬೆಂಗಳೂರಿನ ಹಲವು ಕಡೆ ಯಾವ ರೀತಿಯ ಸಂಭ್ರಮ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ. ಇದರ ಮಧ್ಯೆ ಹಲವು ಜಿಜ್ಞಾಸೆಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಹೊಸ ವರ್ಷ ಅಸಲಿಗೆ ಯಾವಾಗ, ಯಾವ ರೀತಿಯ ಸಂಸ್ಕಾರವನ್ನ ನಾವು ಕೊಡಬೇಕು, ಆ ಬಗ್ಗೆ ಸಂದೇಶವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ನಾವು ವಿರೋಧಿಗಳಲ್ಲ. ನೀವು 2026ನ ಹೊಸ ವರ್ಷ ಅಂತ ಪರಿಗಣಿಸಿ ಸಂಭ್ರಮಿಸೋದು ತಪ್ಪು ಅಂತ ಹೇಳ್ತಿಲ್ಲ. ಅವರವರ ಅಭಿಪ್ರಾಯ ಅವರವರಿಗೆ ಅಂತ ಹೇಳಿ. ಈಗ ರಾಶಿ ಭವಿಷ್ಯದ ವಿಚಾರದ ಬಗ್ಗೆ ಹೇಳೋದಕ್ಕೂ ಕೂಡ ನಮ್ಮ ಜೊತೆಗೆ ಅಕ್ಕಪಕ್ಕದಲ್ಲಿ ಗುರುಗಳಿದ್ದಾರೆ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹೋಗ್ತಾ ಇರುತ್ತೆ. ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫೋನ್ಗಳನ್ನು ನಾವು ತಗೋತೀವಿ. ನಿಮ್ಮ ರಾಶಿ ಯಾವುದು ಅಂತ ಹೇಳಿದ್ರೆ 2026 ನಿಮ್ಗೆ ಹೇಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಈಗಾಗಲೇ ಕೆಲವು ರಾಶಿಗಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇವತ್ತಿನ ಮಟ್ಟಿಗೆ ಸಂಭ್ರಮ ಸಡಗರ ಜೋರಾಗಿರುತ್ತೆ ಅಂತ ನಿಮ್ಮ ರಾಶಿ ಭವಿಷ್ಯದಲ್ಲಿ ಈಗಾಗಲೇ ಬರದಾಗಿದೆ. ಅಲ್ಲಿ ಹೋದವರದ್ದು ಬರದಿಲ್ಲ ಅಂದ್ರೂ ಬಲವಂತವಾಗಾದ್ರೂ ಬರ್ಕೊಂಡು ಹೋಗಿರ್ತಾರೆ ಕೆಲವರು. ದೇವದ ಶರ್ಮಾ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಈಗ ಹೆಂಗೆ ಅಂತಂದ್ರೆ ಹ್ಯಾಪಿ ನ್ಯೂ ಇಯರ್ ಗುರುಗಳೇ ಅಂತ ಹೇಳೋಂಗೂ ಇಲ್ಲ ಧರ್ಮ ಸಂಕಟ. ಆದರೆ ಇದೇ ಹೊಸ ವರ್ಷದಲ್ಲಿ ನವ ಸಂವತ್ಸರ ಬರ್ತಾ ಇದೆ. ಅದು ಪರಾಭವ ಸಂವತ್ಸರ. ಸೊ ಈ ಸಂವತ್ಸರದ ವಿಚಾರವಾಗಿ ಮತ್ತು ಹೊಸ ವರ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ತಾವು ಹೇಳಬಹುದು. ನಮ್ಮ ಸಂಸ್ಕೃತಿಯಲ್ಲಿ ಅನುಕ್ತಂ ಅನ್ಯತೋ ಗ್ರಾಹ್ಯಂ ಅಂತ ಹೇಳಿ ಹೇಳ್ತಕ್ಕಂಥದ್ದೇ ನಮ್ಮ ಐಂದವೀಯ ಸಂಸ್ಕೃತಿ. ಯಾವುದು ಚೆನ್ನಾಗಿದೆಯೋ ಅದನ್ನೆಲ್ಲ ನಾವು ಸ್ವೀಕರಿಸ್ತೀವಿ. ಅದೇ ನಮ್ಮ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಜೊತೆ ಅನೋಭದ್ರ ಕೃತವೋ ಎಂತು ವಿಶ್ವತಃ ಅಂತೇಳಿ ವೇದನೂ ಕೂಡ ಹಾಗೆ ಹೇಳುತ್ತೆ. ನಮ್ಮ ವಿಶಾಲವಾದಂತಹ ಮನಸ್ಥಿತಿ ಇರತಕ್ಕಂಥವ್ರು ನಾವು ಸನಾತನ ಧರ್ಮೀಯರು. ಆದರೆ ಇದನ್ನೇ ದುರುಪಯೋಗಪಡಿಸಿಕೊಂಡು ಹಿಂದೆ ಎಲ್ಲ ನಮ್ಮ ಮೇಲೆ ದಾಳಿ ಬಂತು, ನಮ್ಮ ಸಂಸ್ಕೃತಿಯ ಮೇಲೆ ಅವರು ಪ್ರಹಾರವನ್ನೇ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಬೇರೆ ಬೇರೆ ರೀತಿಯಾದದ್ದು ಎಲ್ಲರಿಗೂ ಇತಿಹಾಸ ಗೊತ್ತಿರತಕ್ಕಂಥದ್ದೇ. ಆ ಕಾರಣದಿಂದ ಈ ಎಲ್ಲ ವಿಕೃತಿಗಳು ನಡೀತಾ ಇದೆ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಪ್ರಕೃತಿಯನ್ನ ನಾವು ಸಹಜವಾಗಿ ಸ್ವೀಕರಿಸಿದರೆ ಅದು ನಮಗೆ ಶ್ರೇಯೋದಾಯಕವಾಗಿರತಕ್ಕಂಥದ್ದು. ನಾವು ಪ್ರಕೃತಿಯನ್ನ ವಿಕೃತಿಯಾಗಿ ಮಾಡ್ತೀವಿ ಅಂತ ಹೋದ್ರೆ ಅದರಿಂದ ತೊಂದರೆ ಆಗುತ್ತೆ. ಇದನ್ನೆಲ್ಲ ನೀವು ವಾಹಿನಿಯಲ್ಲಿ ತೋರಿಸ್ತಾ ಇದ್ದೀರಾ. ಪ್ರಕೃತಿ ಯಾವುದು, ವಿಕೃತಿ ಯಾವುದು. ಜೊತೆಯಲ್ಲಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೊಸ ವರ್ಷ ಅಂತ ಹೇಳೋದಕ್ಕೆ ಸುಮ್ಮನೆ ಏನೋ ನ್ಯೂ ಇಯರ್ ಅಂತ ನಾವು ಹೇಳೋದಲ್ಲ. ಪಶ್ಚೇಮ ಶರದ ಶತಂ ಅಂತ ಹೇಳಿ ಹೇಳ್ತೀವಿ. ಶರದ್ ಋತುವಿನಿಂದ ಒಂದು ಹೊಸ ವರ್ಷ ಅಂದ್ರೆ ಜೊತೆಯಲ್ಲಿ ಯುಗಾದಿ, ಅದು ಸೌರಮಾನ ಚಂದ್ರಮಾನ ಎರಡೂ ಕೂಡ ಬರುತ್ತೆ. ಚಂದ್ರನ ಗತಿಗೆ ಅನುಸಾರವಾಗಿ ಪ್ರಕೃತಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ಅನುಸರಿಸಿ ನಾವು ಹೊಸ ವರ್ಷವನ್ನ ನಮ್ಮ ಋಷಿಮುನಿಗಳು ವೈಜ್ಞಾನಿಕವಾಗಿ ನಮಗೆ ತೋರಿಸಿಕೊಟ್ಟಿರತಕ್ಕಂಥದ್ದು ಒಂದು. ಇನ್ನು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸ್ತಕ್ಕಂತಹ ಜಗಚ್ಚಕ್ಷುವಾಗಿರತಕ್ಕಂತಹ ಸೂರ್ಯನ ಗತಿಗೆ ಅನುಸಾರವಾಗಿ ಸೌರಮಾನ್ಯ ರೀತ್ಯವಾಗಿ ಯಾವ ರೀತಿಯಾಗಿ ಹೊಸ ವರ್ಷ ಅನ್ನತಕ್ಕಂಥದ್ದಿರುತ್ತೆ, ಅದು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾದಂತಹ ಮನುಷ್ಯನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ. ಹೊಸ ವರ್ಷ ಅನ್ನತಕ್ಕಂಥದ್ದು ಪ್ರಕೃತಿಯಲ್ಲಿ ಹಾಗೆ ಎಲ್ಲ ಚಿಗುರ್ತಾ ಇರುತ್ತೆ, ಪರಿಸರ ಎಲ್ಲ ನಳನಳಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ವಸಂತ ಋತು ಅನ್ನತಕ್ಕಂಥದ್ದು ನಮಗೆ ರಘುವಂಶದಲ್ಲಿ ಬರುತ್ತೆ. ವಸಂತ ಋತುವಿನಲ್ಲಿ ಯಾವ ರೀತಿ ಸಹಜವಾಗಿ ಪ್ರೀತಿ ಪ್ರೇಮ ಅನ್ನತಕ್ಕಂತಹ ಹುಟ್ಟತಕ್ಕಂತಹ ಒಂದು ಮಾಸ ಅದು. ಅದರಿಂದ ವಸಂತ ಋತು ಯುಗಾದಿಯಲ್ಲಿನ ಯುಗದ ಆದಿ ಯಾವಾಗ ಪ್ರಾರಂಭ ಆಯಿತು ಪ್ರಪಂಚದ ಸೃಷ್ಟಿ, ಅಲ್ಲಿಂದ ನಾವು ಹೊಸ ವರ್ಷವನ್ನ ಆಚರಣೆಯನ್ನ ಮಾಡಬೇಕು ಅನ್ನತಕ್ಕಂಥ ಇದೆಲ್ಲ ನಾವು ಪುರಾಣ ಶಾಸ್ತ್ರಗಳನ್ನ ಹೇಳ್ತೀವಿ. ಆದರೆ ನಾವು ಈ ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳತಕ್ಕಂಥದ್ದು ನಮ್ಮ ಸನಾತನ ಧರ್ಮದವರ ಸ್ವಭಾವ ಅಂತ ನಾನು ಮೊದಲೇ ಹೇಳಿದೆ. ಆದ್ದರಿಂದ ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಂತ ಸಂಭ್ರಮ ಆಚರಣೆಯನ್ನ ಮಾಡಬೇಕು. ಎಲ್ಲರೂ ಸಂಭ್ರಮ ಆಚರಣೆ ಮಾಡತಕ್ಕಂಥದ್ದಲ್ಲಿ ಯಾವುದೇ ತಪ್ಪಿಲ್ಲ, ಮಾಡೋಣ. ಎಲ್ಲದೂ ಕೂಡ ನಾವು ಮಾಡ್ತೀವಿ. ಕ್ರಿಸ್ಮಸ್ ಮಾಡ್ತೀವಿ, ಬಕ್ರೀದನ್ನು ಆಚರಣೆಯನ್ನು ಮಾಡ್ತೀವಿ, ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಗಣೇಶ ಹಬ್ಬ, ನವರಾತ್ರಿ ಎಲ್ಲವನ್ನು ನಾವು ಮಾಡತಕ್ಕಂಥದ್ದೇ ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಒಗ್ಗಿ ಹೋಗಿಬಿಟ್ಟಿದೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ಅದು ವಿಕೃತಿ ಆಗಬಾರದು. ಹೀಗೆ ಕುಡಿತಕ್ಕಂಥದ್ದು, ತೂರಾಡ್ತಕ್ಕಂಥದ್ದು, ಯಾರು ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಇತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನತಕ್ಕಂತಹ ಸಂಸ್ಕೃತಿಯೇ ಹೊರತು ಅರ್ಧ ಬಟ್ಟೆಯನ್ನು ಹಾಕಿಕೊಂಡು ಓಡಾಡಿಕೊಂಡು ಆ ಮೂಲಕ ಸಂಭ್ರಮಾಚರಣೆ ಮಾಡತಕ್ಕಂಥದ್ದು ಎರಡೂ ರೀತಿಯಲ್ಲೂ ಕೂಡ ಅದು ತೊಂದರೆಯನ್ನು ಕೊಡುತ್ತೆ. ಅದರಿಂದ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡತಕ್ಕಂಥದ್ದಿದೆಯಲ್ಲ, ಅದಕ್ಕೆ ತೊಡಗಿಸಿಕೊಳ್ಳಬೇಕು. ಇದು ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು, ಇವರು ಹೇಳೋದು ಸ್ನೇಹಿತರು, ಇದನ್ನೆಲ್ಲ ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು ಏನಿದೆ ಅವರು ಇದನ್ನೆಲ್ಲ ಈ ಭಜನೆ ಮಾಡಬೇಕಾದ್ರೆ ದಾಸರ ಕೀರ್ತನೆಗಳು, ಮೀರಾ ಭಜನೆ ಇಂಥದ್ದನ್ನೆಲ್ಲ ರಾಕ್ ಮ್ಯೂಸಿಕ್ ಹಾಕಿ ಆಚರಣೆ ಮಾಡತಕ್ಕಂತಹ ಸಂಸ್ಕೃತಿ ಕೆಲವೊಂದು ಕಡೆ ಇದೆ. ಅದು ಆ ರೀತಿಯಾಗಿ ಅಂದ್ರೆ ಅವರ ದಾರಿಯಲ್ಲೇ ಹೋಗಿ ನಾವು ಅವರನ್ನ ನಮ್ಮ ದಾರಿಗೆ ತೆಗೆದುಕೊಂಡು ಬರತಕ್ಕಂಥದ್ದು ಕೆಲವೊಂದು ನಿರ್ದಿಷ್ಟವಾದಂತಹ ಧಾರ್ಮಿಕ ಸಂಸ್ಥೆಗಳು ಮಾಡತಕ್ಕಂಥದ್ದು ಇತ್ತೀಚೆಗೆ ಗಮನಿಸಬಹುದು.
ಅಂದ್ರೆ ಈ ಪಾಪ್ ಮ್ಯೂಸಿಕ್ ಎಲ್ಲ ಹಾಕಿ ಆ ಮೂಲಕ ಯಾವುದೋ ಹಾಡನ್ನು ಹಾಕಿ ಹುಚ್ಚೆದ್ದು ಕುಣಿತಕ್ಕಂಥದ್ದಲ್ಲ. ರಾಮನಾಮವನ್ನೇ ಪಾಪ್ ಮ್ಯೂಸಿಕ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಆಡ್ಬೋದಲ್ವಾ? ಬೇರೆ ಯಾವುದೋ ಮೀರಾ ಭಜನ್ ಆಡ್ಬೋದು, ಪುರಂದರದಾಸದ್ದು ಕೂಡ ಆಡೋದಕ್ಕೆ ಎಷ್ಟೋ ಅಂತದ್ದೆಲ್ಲ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಆಚರಣೆಯನ್ನು ಮಾಡೋದಕ್ಕೆ, ಯಾಕಂದ್ರೆ ತಕ್ಷಣ ನೀವು ಇದೆಲ್ಲ ಮಾಡಬೇಡಿ ತಪ್ಪು ಅಂತ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಯುವ ಜನತೆ ಅನ್ನತಕ್ಕಂಥದ್ದು ಆವೇಶದಲ್ಲಿರ್ತಾರೆ, ಉದ್ರೇಕದಲ್ಲಿರ್ತಾರೆ. ಆದ್ದರಿಂದ ಅವರಿಗೆ ನಾವು ಹಾಗೆ ಹೇಳಬಾರದು. ನಾವು ಧರ್ಮ ಸಂಸ್ಥೆಗಳು, ಮಠ ಮಾನ್ಯಗಳು, ದೇವಸ್ಥಾನಗಳ ಕರ್ತವ್ಯ, ಜೊತೆಯಲ್ಲಿ ಧಾರ್ಮಿಕ ಮುಖಂಡರು ಅಂತ ಯಾರಿರ್ತಾರೆ ಅವರು ಹೇಳಿದ್ರೆ ಎಲ್ಲರೂ ಕೂಡ ಕೇಳಿಸ್ತಾರೆ, ಅದೇ ದಾರಿಯಲ್ಲಿ ಅವರು ನಡೀತಾರೆ. ಅದರಿಂದ ಅವರಿಗೆ ಅದರ ಜವಾಬ್ದಾರಿ ಅನ್ನತಕ್ಕಂಥದ್ದು ಇರುತ್ತೆ. ಕೇವಲ ಆರ್ಥಿಕವಾದಂತಹ ಅಭಿವೃದ್ಧಿಯ ಕಡೆಯೇ ಗಮನವನ್ನು ಕೊಡದೆ ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಮಠಮಾನ್ಯಗಳಿರ್ಬೋದು, ಇನ್ನಿತರ ಧಾರ್ಮಿಕ ಮುಖಂಡರಿರ್ಬೋದು, ನಾವಿದ್ರೆ ನಾವೊಂದು ಜನಕ್ಕೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಆಚರಣೆ ಮಾಡೋದಕ್ಕೆ ನಾವು ಬಿಡಲ್ಲ, ಅಲ್ವೇ ಅಲ್ಲ ಅಂತಕ್ಕ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮ ಸನಾತನ ಧರ್ಮದ ಪ್ರಬಲವಾದಂತಹ ಬಲಹೀನತೆ ಏನು ಅಂತಂದ್ರೆ ಯಾರಿಗೂ ಕೂಡ ನಮ್ಮ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಏನೋ ಹೇಳ್ತಾರೆ, ಅದನ್ನೇ ತಿಳ್ಕೊಂಡಿರ್ತಾರೆ, ಅದೇ ಸರಿ ಅಂತ ಹೇಳಿ ಹೇಳ್ತಾರೆ. ಯಾರು ಕೂಡ ಭಗವದ್ಗೀತೆಯನ್ನ ತಿಳ್ಕೊಂಡಿರಲ್ಲ. ಶಾಸ್ತ್ರ ಪುರಾಣಗಳು ಅಂದ್ರೆ ಏನು, ಹಿರಿಯವರು ಅವರು ಕೆಲಸಕ್ಕೆ ಬರದೇ ಇರೋರು ಮಾತ್ರ ಓದಬೇಕು ಅನ್ನತಕ್ಕಂಥದ್ದಿದೆ. ಅದೆಲ್ಲ ಒಂದು ಸೈನ್ಸ್. ಪ್ರತಿಯೊಂದು ನಾವು ವಿವರಣೆಯಿಂದ ನಾವು ತಿಳಿದುಕೊಂಡ್ರೆ ಅದರಲ್ಲೆಲ್ಲ ವಿಜ್ಞಾನ ಇದೆ. ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಅವನ ಲೈಫ್ ಸ್ಟೈಲ್ ಅನ್ನತಕ್ಕಂಥದ್ದು ಇರಬೇಕು, ಯಾವ ಸಮಯದಲ್ಲಿ ಹೇಗಿರಬೇಕು, ಯಾವ ಸಮಯದಲ್ಲಿ ಹೇಗಿದ್ರೆ ಅವನು ಶ್ರೇಯೋದಾಯಕವಾಗಿರುತ್ತೆ ಅನ್ನತಕ್ಕಂಥದ್ದೆಲ್ಲ ಇದೆ. ಆ ರೀತಿಯಾಗಿ ಆ ಧರ್ಮ ಸಂಸ್ಕೃತಿಯನ್ನ, ಶಾಸ್ತ್ರವನ್ನ ಹಿರಿಯರಿಂದ ನಾವು ತಿಳಿದುಕೊಂಡು ಮಠಮಾನ್ಯಗಳ ಮಾರ್ಗದರ್ಶನವನ್ನ ತೆಗೆದುಕೊಂಡು ಆ ಮೂಲಕ ಅದನ್ನು ಅನುಸರಿಸಿ ಆಧುನಿಕತೆಗೂ ಕೂಡ ಯಾವುದೇ ತೊಂದರೆ ಬರದೇ ಇರತಕ್ಕಂತಹ ರೀತಿಯಲ್ಲಿ, ನಮ್ಮ ಸಂಪ್ರದಾಯಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರತಕ್ಕಂಥ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದನ್ನ ಹಿರಿಯರಾಗಿರತಕ್ಕಂಥವ್ರು ಆ ಮಾರ್ಗದರ್ಶನವನ್ನು ಕೊಡತಕ್ಕಂಥದ್ದು. ಈಗಾಗಲೇ ನಾವು ಹೊಸ ವರ್ಷದ ಸಂಭ್ರಮ ಸಡಗರಕ್ಕೆ ಕಾದು ಕುಳಿತಿದ್ದೇವೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಬೆಂಗಳೂರಿನ ಹಲವು ಕಡೆ ಯಾವ ರೀತಿಯ ಸಂಭ್ರಮ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಇದರ ಮಧ್ಯೆ ಹಲವು ಜಿಜ್ಞಾಸೆಗಳ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಹೊಸ ವರ್ಷ ಅಸಲಿಗೆ ಯಾವಾಗ, ಯಾವ ರೀತಿಯ ಸಂಸ್ಕಾರವನ್ನ ನಾವು ಕೊಡಬೇಕು, ಆ ಬಗ್ಗೆ ಸಂದೇಶವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ನಾವು ವಿರೋಧಿಗಳಲ್ಲ. ನೀವು 2026 ಹೊಸ ವರ್ಷ ಅಂತ ಪರಿಗಣಿಸಿ ಸಂಭ್ರಮಿಸೋದು ತಪ್ಪು ಅಂತ ಹೇಳ್ತಿಲ್ಲ. ಅವರವರ ಅಭಿಪ್ರಾಯ ಅವರವರಿಗೆ ಅಂತ ಹೇಳಿ. ಈಗ ರಾಶಿ ಭವಿಷ್ಯದ ವಿಚಾರದ ಬಗ್ಗೆ ಹೇಳೋದಕ್ಕೂ ಕೂಡ ನಮ್ಮ ಜೊತೆಗೆ ಅಕ್ಕಪಕ್ಕದಲ್ಲಿ ಗುರುಗಳಿದ್ದಾರೆ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹೋಗ್ತಾ ಇರುತ್ತೆ. ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫೋನ್ಗಳನ್ನು ನಾವು ತಗೋತೀವಿ. ನಿಮ್ಮ ರಾಶಿ ಯಾವುದು ಅಂತ ಹೇಳಿದ್ರೆ 2026 ನಿಮ್ಗೆ ಹೇಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಈಗಾಗಲೇ ಕೆಲವು ರಾಶಿಗಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇವತ್ತಿನ ಮಟ್ಟಿಗೆ ಸಂಭ್ರಮ ಸಡಗರ ಜೋರಾಗಿರುತ್ತೆ ಅಂತ ನಿಮ್ಮ ರಾಶಿ ಭವಿಷ್ಯದಲ್ಲಿ ಈಗಾಗಲೇ ಬರದಾಗಿದೆ. ಅಲ್ಲಿ ಹೋದವರದ್ದು ಬರ್ದಿಲ್ಲ ಅಂದ್ರೂ ಬಲವಂತವಾಗಾದ್ರೂ ಬರ್ಕೊಂಡು ಹೋಗಿರ್ತಾರೆ ಕೆಲವರು. ದೇವದತ್ ಶರ್ಮಾ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಈಗ ಹೆಂಗೆ ಅಂತಂದ್ರೆ ಹ್ಯಾಪಿ ನ್ಯೂ ಇಯರ್ ಗುರುಗಳೇ ಅಂತ ಹೇಳೋಂಗೂ ಇಲ್ಲ ಧರ್ಮ ಸಂಕಟ. ಆದರೆ ಇದೇ ಹೊಸ ವರ್ಷದಲ್ಲಿ ನವ ಸಂವತ್ಸರ ಬರ್ತಾ ಇದೆ, ಅದು ಪರಾಭವ ಸಂವತ್ಸರ. ಸೊ ಈ ಸಂವತ್ಸರದ ವಿಚಾರವಾಗಿ ಮತ್ತು ಹೊಸ ವರ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ತಾವು ಹೇಳಬಹುದು. ನಮ್ಮ ಸಂಸ್ಕೃತಿಯಲ್ಲಿ ಅನುಕ್ತಂ ಅನ್ಯತೋ ಗ್ರಾಹ್ಯಂ ಅಂತ ಹೇಳಿ ಹೇಳತಕ್ಕಂಥದ್ದೇ ನಮ್ಮ ಐಂದವೀಯ ಸಂಸ್ಕೃತಿ. ಯಾವುದು ಚೆನ್ನಾಗಿದೆಯೋ ಅದನ್ನೆಲ್ಲ ನಾವು ಸ್ವೀಕರಿಸ್ತೀವಿ. ಅದೇ ನಮ್ಮ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಜೊತೆ ಅನೋಭದ್ರ ಕೃತವೋ ಎಂತು ವಿಶ್ವತಃ ಅಂತೇಳಿ ವೇದನೂ ಕೂಡ ಹಾಗೆ ಹೇಳುತ್ತೆ. ನಮ್ಮ ವಿಶಾಲವಾದಂತಹ ಮನಸ್ಥಿತಿ ಇರತಕ್ಕಂಥವ್ರು ನಾವು ಸನಾತನ ಧರ್ಮೀಯರು. ಆದರೆ ಇದನ್ನೇ ದುರುಪಯೋಗಪಡಿಸಿಕೊಂಡು ಹಿಂದೆ ಎಲ್ಲ ನಮ್ಮ ಮೇಲೆ ದಾಳಿ ಬಂತು, ನಮ್ಮ ಸಂಸ್ಕೃತಿಯ ಮೇಲೆ ಅವರು ಪ್ರಹಾರವನ್ನೇ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಬೇರೆ ಬೇರೆ ರೀತಿಯಾದದ್ದು ಎಲ್ಲರಿಗೂ ಇತಿಹಾಸ ಗೊತ್ತಿರತಕ್ಕಂಥದ್ದೇ. ಆ ಕಾರಣದಿಂದ ಈ ಎಲ್ಲ ವಿಕೃತಿಗಳು ನಡೀತಾ ಇದೆ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಪ್ರಕೃತಿಯನ್ನ ನಾವು ಸಹಜವಾಗಿ ಸ್ವೀಕರಿಸಿದರೆ ಅದು ನಮಗೆ ಶ್ರೇಯೋದಾಯಕವಾಗಿರತಕ್ಕಂಥದ್ದು. ನಾವು ಪ್ರಕೃತಿಯನ್ನ ವಿಕೃತಿಯಾಗಿ ಮಾಡ್ತೀವಿ ಅಂತ ಹೋದ್ರೆ ಅದರಿಂದ ತೊಂದರೆ ಆಗುತ್ತೆ. ಇದನ್ನೆಲ್ಲ ನೀವು ವಾಹಿನಿಯಲ್ಲಿ ತೋರಿಸ್ತಾ ಇದ್ದೀರಾ. ಪ್ರಕೃತಿ ಯಾವುದು, ವಿಕೃತಿ ಯಾವುದು. ಜೊತೆಯಲ್ಲಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೊಸ ವರ್ಷ ಅಂತ ಹೇಳೋದಕ್ಕೆ ಸುಮ್ಮನೆ ಏನೋ ನ್ಯೂ ಇಯರ್ ಅಂತ ನಾವು ಹೇಳೋದಲ್ಲ. ಪಶ್ಯೇಮ ಶರದ ಶತಂ ಅಂತ ಹೇಳಿ ಹೇಳ್ತೀವಿ. ಶರದ್ ಋತುವಿನಿಂದ ಒಂದು ಹೊಸ ವರ್ಷ ಅಂದ್ರೆ ಜೊತೆಯಲ್ಲಿ ಯುಗಾದಿ, ಅದು ಸೌರಮಾನ ಚಂದ್ರಮಾನ ಎರಡೂ ಕೂಡ ಬರುತ್ತೆ. ಚಂದ್ರನ ಗತಿಗೆ ಅನುಸಾರವಾಗಿ ಪ್ರಕೃತಿಯಲ್ಲಿ ಆಗತಕ್ಕಂತಹ ಬದಲಾವಣೆಗಳನ್ನು ಅನುಸರಿಸಿ ನಾವು ಹೊಸ ವರ್ಷವನ್ನ ನಮ್ಮ ಋಷಿಮುನಿಗಳು ವೈಜ್ಞಾನಿಕವಾಗಿ ನಮಗೆ ತೋರಿಸಿಕೊಟ್ಟಿರತಕ್ಕಂಥದ್ದು ಒಂದು. ಇನ್ನು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸ್ತಕ್ಕಂತಹ ಜಗಚ್ಚಕ್ಷುವಾಗಿರತಕ್ಕಂತಹ ಸೂರ್ಯನ ಗತಿಗೆ ಅನುಸಾರವಾಗಿ ಸೌರಮಾನ್ಯ ರೀತ್ಯವಾಗಿ ಯಾವ ರೀತಿಯಾಗಿ ಹೊಸ ವರ್ಷ ಅನ್ನತಕ್ಕಂಥದ್ದಿರುತ್ತೆ, ಅದು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾದಂತಹ ಮನುಷ್ಯನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ. ಹೊಸ ವರ್ಷ ಅನ್ನತಕ್ಕಂಥದ್ದು ಪ್ರಕೃತಿಯಲ್ಲಿ ಹಾಗೆ ಎಲ್ಲ ಚಿಗುರ್ತಾ ಇರುತ್ತೆ, ಪರಿಸರ ಎಲ್ಲ ನಳನಳಿಸ್ತಾ ಇರುತ್ತೆ.
ಅಂತಹ ಸಂದರ್ಭದಲ್ಲಿ ನಾವು ವಸಂತ ಋತು ಅನ್ನತಕ್ಕಂಥದ್ದು ನಮಗೆ ರಘುವಂಶದಲ್ಲಿ ಬರುತ್ತೆ. ವಸಂತ ಋತುವಿನಲ್ಲಿ ಯಾವ ರೀತಿ ಸಹಜವಾಗಿ ಪ್ರೀತಿ ಪ್ರೇಮ ಅನ್ನತಕ್ಕಂತಹ ಹುಟ್ಟತಕ್ಕಂತಹ ಒಂದು ಮಾಸ ಅದು. ಅದರಿಂದ ವಸಂತ ಋತು ಯುಗಾದಿಯಲ್ಲಿ ನಾವು ಯುಗದ ಆದಿ ಯಾವಾಗ ಪ್ರಾರಂಭ ಆಯಿತು ಪ್ರಪಂಚದ ಸೃಷ್ಟಿ, ಅಲ್ಲಿಂದ ನಾವು ಹೊಸ ವರ್ಷವನ್ನ ಆಚರಣೆಯನ್ನ ಮಾಡಬೇಕು ಅನ್ನತಕ್ಕಂಥ ಇದೆಲ್ಲ ನಾವು ಪುರಾಣ ಶಾಸ್ತ್ರಗಳನ್ನು ಹೇಳ್ತೀವಿ. ಆದರೆ ನಾವು ಈ ಕಾಲಕ್ಕೆ ಸರಿಯಾಗಿ ಹೊಂದಿಕೊಳ್ಳತಕ್ಕಂಥದ್ದು ನಮ್ಮ ಸನಾತನ ಧರ್ಮದವರ ಸ್ವಭಾವ ಅಂತ ನಾನು ಮೊದಲೇ ಹೇಳಿದೆ. ಆದ್ದರಿಂದ ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಂತ ಸಂಭ್ರಮ ಆಚರಣೆಯನ್ನ ಮಾಡಬೇಕು. ಎಲ್ಲರೂ ಸಂಭ್ರಮ ಆಚರಣೆ ಮಾಡತಕ್ಕಂಥದ್ದಲ್ಲಿ ಯಾವುದೇ ತಪ್ಪಿಲ್ಲ, ಮಾಡೋಣ. ಎಲ್ಲದೂ ಕೂಡ ನಾವು ಮಾಡ್ತೀವಿ. ಕ್ರಿಸ್ಮಸ್ ಮಾಡ್ತೀವಿ, ಬಕ್ರೀದನ್ನು ಆಚರಣೆಯನ್ನು ಮಾಡ್ತೀವಿ, ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಗಣೇಶ ಹಬ್ಬ, ನವರಾತ್ರಿ ಎಲ್ಲವನ್ನು ನಾವು ಮಾಡತಕ್ಕಂಥದ್ದೇ ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ಒಗ್ಗಿ ಹೋಗಿಬಿಟ್ಟಿದೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ಅದು ವಿಕೃತಿ ಆಗಬಾರದು. ಹೀಗೆ ಕುಡಿತಕ್ಕಂಥದ್ದು, ತೂರಾಡ್ತಕ್ಕಂಥದ್ದು, ಯಾರು ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಇತ್ರ ನಾರ್ಯಸ್ತ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನತಕ್ಕಂತಹ ಸಂಸ್ಕೃತಿಯೇ ಹೊರತು ಅರ್ಧ ಬಟ್ಟೆಯನ್ನು ಹಾಕಿಕೊಂಡು ಓಡಾಡಿಕೊಂಡು ಆ ಮೂಲಕ ಸಂಭ್ರಮಾಚರಣೆ ಮಾಡತಕ್ಕಂಥದ್ದು ಎರಡು ರೀತಿಯಲ್ಲೂ ಕೂಡ ಅದು ತೊಂದರೆಯನ್ನು ಕೊಡುತ್ತೆ. ಅದರಿಂದ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡತಕ್ಕಂಥದ್ದಿದೆಯಲ್ಲ, ಅದಕ್ಕೆ ತೊಡಗಿಸಿಕೊಳ್ಳಬೇಕು. ಇದು ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು, ಇವರು ಹೇಳೋದು ಸ್ನೇಹಿತರು, ಇದನ್ನೆಲ್ಲ ಕೆಲವೊಂದು ಧಾರ್ಮಿಕ ಸಂಸ್ಥೆಗಳು ಏನಿದೆ, ಅವರು ಇದನ್ನೆಲ್ಲ ಈ ಭಜನೆ ಮಾಡಬೇಕಾದ್ರೆ ದಾಸರ ಕೀರ್ತನೆಗಳು, ಮೀರಾ ಭಜನೆ ಇಂಥದ್ದನ್ನೆಲ್ಲ ರಾಕ್ ಮ್ಯೂಸಿಕ್ ಹಾಕಿ ಆಚರಣೆ ಮಾಡತಕ್ಕಂತಹ ಸಂಸ್ಕೃತಿ ಕೆಲವೊಂದು ಕಡೆ ಇದೆ. ಅದು ಆ ರೀತಿಯಾಗಿ ಅಂದ್ರೆ ಅವರ ದಾರಿಯಲ್ಲೇ ಹೋಗಿ ನಾವು ಅವರನ್ನ ನಮ್ಮ ದಾರಿಗೆ ತೆಗೆದುಕೊಂಡು ಬರತಕ್ಕಂಥದ್ದು ಕೆಲವೊಂದು ನಿರ್ದಿಷ್ಟವಾದಂತಹ ಧಾರ್ಮಿಕ ಸಂಸ್ಥೆಗಳು ಮಾಡತಕ್ಕಂಥದ್ದು ಇತ್ತೀಚೆಗೆ ಗಮನಿಸಬಹುದು. ಅಂದ್ರೆ ಈ ಪಾಪ್ ಮ್ಯೂಸಿಕ್ ಎಲ್ಲ ಹಾಕಿ ಆ ಮೂಲಕ ಯಾವುದೋ ಹಾಡನ್ನು ಹಾಕಿ ಹುಚ್ಚೆದ್ದು ಕುಣಿತಕ್ಕಂಥದ್ದಲ್ಲ, ರಾಮನಾಮವನ್ನೇ ಪಾಪ್ ಮ್ಯೂಸಿಕ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಆಡಬಹುದಲ್ವಾ. ಬೇರೆ ಯಾವುದೋ ಮೀರಾ ಭಜನೆ ಆಡಬಹುದು, ಪುರಂದರದಾಸದ್ದು ಕೂಡ ಆಡೋದಕ್ಕೆ ಎಷ್ಟೋ ಅಂತದ್ದೆಲ್ಲ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಆಚರಣೆಯನ್ನು ಮಾಡೋದಕ್ಕೆ, ಯಾಕಂದ್ರೆ ತಕ್ಷಣ ನೀವು ಇದೆಲ್ಲ ಮಾಡಬೇಡಿ ತಪ್ಪು ಅಂತ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಯುವ ಜನತೆ ಅನ್ನತಕ್ಕಂಥದ್ದು ಆವೇಶದಲ್ಲಿರ್ತಾರೆ, ಉದ್ರೇಕದಲ್ಲಿರ್ತಾರೆ. ಆದ್ದರಿಂದ ಅವರಿಗೆ ನಾವು ಹಾಗೆ ಹೇಳಬಾರದು. ನಾವು ಧರ್ಮ ಸಂಸ್ಥೆಗಳು, ಮಠ ಮಾನ್ಯಗಳು, ದೇವಸ್ಥಾನಗಳ ಕರ್ತವ್ಯ, ಜೊತೆಯಲ್ಲಿ ಧಾರ್ಮಿಕ ಮುಖಂಡರು ಅಂತ ಯಾರಿರ್ತಾರೆ ಅವರು ಹೇಳಿದ್ರೆ ಎಲ್ಲರೂ ಕೂಡ ಕೇಳಿಸ್ತಾರೆ, ಅದೇ ದಾರಿಯಲ್ಲಿ ಅವರು ನಡೀತಾರೆ. ಅದರಿಂದ ಅವರಿಗೆ ಅದರ ಜವಾಬ್ದಾರಿ ಅನ್ನತಕ್ಕಂಥದ್ದು ಇರುತ್ತೆ. ಕೇವಲ ಆರ್ಥಿಕವಾದಂತಹ ಅಭಿವೃದ್ಧಿಯ ಕಡೆ ಗಮನವನ್ನ ಕೊಡದೆ ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಮಠಮಾನ್ಯಗಳಿರ್ಬೋದು, ಇನ್ನಿತರ ಧಾರ್ಮಿಕ ಮುಖಂಡರಿರ್ಬೋದು, ನಾವಿದ್ರೆ ನಾವು ಒಂದು ಜನಕ್ಕೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಆಚರಣೆ ಮಾಡೋದಕ್ಕೆ ನಾವು ಬಿಡಲ್ಲ, ಅಲ್ವೇ ಅಲ್ಲ ಅಂತಕ್ಕ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮ ಸನಾತನ ಧರ್ಮದ ಪ್ರಬಲವಾದಂತಹ ಬಲಹೀನತೆ ಏನು ಅಂತಂದ್ರೆ ಯಾರಿಗೂ ಕೂಡ ನಮ್ಮ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಏನೋ ಹೇಳ್ತಾರೆ, ಅದನ್ನೇ ತಿಳ್ಕೊಂಡಿರ್ತಾರೆ, ಅದೇ ಸರಿ ಅಂತೇಳಿ ಹೇಳ್ತಾರೆ. ಯಾರು ಕೂಡ ಭಗವದ್ಗೀತೆಯನ್ನ ತಿಳ್ಕೊಂಡಿರಲ್ಲ. ಶಾಸ್ತ್ರ ಪುರಾಣಗಳು ಅಂದ್ರೆ ಏನು, ಹಿರಿಯವರು ಅವರು ಕೆಲಸಕ್ಕೆ ಬರದೇ ಇರೋರು ಮಾತ್ರ ಓದಬೇಕು ಅನ್ನತಕ್ಕಂಥದ್ದಿದೆ. ಅದೆಲ್ಲ ಒಂದು ಸೈನ್ಸ್. ಪ್ರತಿಯೊಂದು ನಾವು ವಿವರಣೆಯಿಂದ ನಾವು ತಿಳಿದುಕೊಂಡ್ರೆ ಅದರಲ್ಲೆಲ್ಲ ವಿಜ್ಞಾನ ಇದೆ. ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಅವನ ಲೈಫ್ ಸ್ಟೈಲ್ ಅನ್ನತಕ್ಕಂಥದ್ದು ಇರಬೇಕು, ಯಾವ ಸಮಯದಲ್ಲಿ ಹೇಗಿರಬೇಕು, ಯಾವ ಸಮಯದಲ್ಲಿ ಹೇಗಿದ್ರೆ ಅವನ ಶ್ರೇಯೋದಾಯಕವಾಗಿರುತ್ತೆ ಅನ್ನತಕ್ಕಂಥದ್ದೆಲ್ಲ ಇದೆ. ಆ ರೀತಿಯಾಗಿ ಆ ಧರ್ಮ ಸಂಸ್ಕೃತಿಯನ್ನ, ಶಾಸ್ತ್ರವನ್ನ ಹಿರಿಯರಿಂದ ನಾವು ತಿಳಿದುಕೊಂಡು ಮಠಮಾನ್ಯಗಳ ಮಾರ್ಗದರ್ಶನವನ್ನ ತೆಗೆದುಕೊಂಡು ಆ ಮೂಲಕ ಅದನ್ನು ಅನುಸರಿಸಿ ಆಧುನಿಕತೆಗೂ ಕೂಡ ಯಾವುದೇ ತೊಂದರೆ ಬರದೇ ಇರತಕ್ಕಂತಹ ರೀತಿಯಲ್ಲಿ, ನಮ್ಮ ಸಂಪ್ರದಾಯಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರತಕ್ಕಂಥ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದನ್ನ ಹಿರಿಯರಾಗಿರತಕ್ಕಂಥವರು ಆ ಮಾರ್ಗದರ್ಶನವನ್ನು ಕೊಡತಕ್ಕಂಥದ್ದು.